ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದದ್ದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ, ಈ ದಿನ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಮತ್ತು ಮುಖ್ಯವಾದದ್ದು ಏನಪ್ಪ ಅಂತ ವಿಷಯ ಅಂದರೆ, ನಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು, ಸಮಾಜದಲ್ಲಿರುವಂತಹ ಸ್ತ್ರೀಯರು, ಮಹಿಳಾ ಮಣಿಯರ ಜಾತಕ ಫಲಾನುಫಲಗಳು ಈ ಹೊಸ ವರ್ಷದಲ್ಲಿ 2025 ಹೊಸ ವರ್ಷದಲ್ಲಿ ಯಾವ ಥರ ಇದೆ ಅನ್ನೋದನ್ನು ನಾವು ಈಗ ತಿಳ್ಕೊಳ್ಳೋಣ. ಅವ್ರಿಗೇನು ಹೆಣ್ಮಕ್ಳಲ್ವಾ, ಅವ್ರಿಗೆ ಖಂಡಿತ ನೋಡಬೇಕು ಈಗ. ಯಾಕಂದರೆ ಮನೆಯನ್ನು ನಿಭಾಯಿಸ್ತಿರೋರೇ ಅವರು, ಮನೆ ಜವಾಬ್ದಾರಿನ ತಗೊಳ್ಳೋದೇ ಅವರು. ಉದ್ಯೋಗದಲ್ಲಿ ಆಗಿರಲಿ, ವ್ಯಾಪಾರದಲ್ಲಿ ಆಗಿರಲಿ, ಯಾವುದೇ ರಂಗ ತಗೊಳ್ಳಿ, ಯಾವುದೇ ಹುದ್ದೆ ತಗೊಳ್ಳಿ, ಅದರಲ್ಲಿ ನಮ್ಮ ಹೆಣ್ಣು ಮಕ್ಕಳು ಈಗ ತಮ್ಮ ಚಾಣಾಕ್ಯತನವನ್ನು, ತಮ್ಮ ತಿಳುವಳಿಕೆಯನ್ನು ಮಾಡಿಬಿಟ್ಟು ಎಲ್ಲ ರಂಗಗಳಲ್ಲಿ ವಿಜಯವನ್ನು ಸಾಧಿಸ್ತಾ ಇದ್ದಾರೆ. ಸ್ತ್ರೀಯರ, ಮಹಿಳೆಯರ ಫಲಾನುಫಲಗಳು, ಶುಭಾನುಶುಭ ಫಲಿತಗಳು ಈ ಹೊಸ ವರ್ಷದಲ್ಲಿ ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ಸಮಸ್ತ ವೀಕ್ಷಕರಿಗೆ ನೂತನ ಆಂಗ್ಲ ನಾಮ ಸಂವತ್ಸರ ಶುಭಾಶಯಗಳನ್ನು ಕೋರುತ್ತಾ, ಈ ಹೊಸ ವರ್ಷದಲ್ಲಿ ನಿಮ್ಮ ಕನಸುಗಳು ನಿಮ್ಮ ಅಂತ ಭಾವಿಸುತ್ತಾ, ಈ ಹೊಸ ವರ್ಷ ನಿಮ್ಗೆ ಎಲ್ಲ ತರವಾದ ಅಭಿವೃದ್ಧಿಯನ್ನು ಮತ್ತು ಧನಾಗಮನವನ್ನು ತರಬೇಕು ಅಂತ ಆಶಿಸುತ್ತಾ ನಾನು ಈಗ ನಮ್ಮ ವಿಡಿಯೋನೇ ಪ್ರಾರಂಭಿಸುತ್ತಿದ್ದೇನೆ. ಇನ್ನು ವೃಷಭ ರಾಶಿಯಲ್ಲಿ ಈ ಜನಿಸುವಂತಹ ಸ್ತ್ರೀಯರು ನಕ್ಷತ್ರಗಳು ಏನಪ್ಪ ಅಂದರೆ, ಕೃತಿಕ 2, 3, 4 ಪಾದದವರು, ರೋಹಿಣಿ ನಕ್ಷತ್ರದ 1ನೇ, 2ನೇ, 3ನೇ ಮತ್ತು 4ನೇ ಪಾದದಲ್ಲಿ ಜನಿಸಿದವರು, ಮೃಗಶಿರ ನಕ್ಷತ್ರದ 1ನೇ ಮತ್ತು 2ನೇ ಪಾದದಲ್ಲಿ ಜನಿಸಿರುವಂತಹ ಜಾತಕರು ಈ ವೃಷಭ ರಾಶಿಗೆ ಸಲ್ಲುತ್ತಾರೆ. ಈ ವರ್ಷ ನಾನು ವರ್ಷ ಭವಿಷ್ಯದಲ್ಲಿ ಹೇಳಿದ್ದಂಗೆ ಈ ವೃಷಭ ರಾಶಿ ಈ 12 ರಾಶಿಗಳಲ್ಲಿ ಅತ್ಯದ್ಭುತ ಯೋಗವನ್ನು, ಅತ್ಯದ್ಭುತ ಅದೃಷ್ಟವನ್ನು ಕೊಡುವಂತಹ ರಾಶಿಯಾಗಿರುತ್ತೆ ಈ ವರ್ಷ. ಅದರಲ್ಲೂ ಸ್ತ್ರೀಯರಿಗೆ, ನಮ್ಮ ಮಹಿಳೆಯರಿಗೆ ಯಾವ ಥರ ಅನುಕೂಲಗಳು, ಯೋಗಗಳು ತರುತ್ತೆ ಅಂತ ನೋಡಿದ್ರೆ, ಎಲ್ಲ ಗ್ರಹಗಳು ಶುಭ ಗ್ರಹಗಳಾಗಿ ಕನ್ವರ್ಟ್ ಆಗ್ತಾ ಇದ್ದಾವೆ. ಗುರು ಬಂದು ಈ ರಾಶಿಯಲ್ಲಿ ಇರೋ ಕಾರಣದಿಂದ ಸ್ವಲ್ಪ ನೀವು ತೂಕ ಜಾಸ್ತಿ ಆಗಲಿಕ್ಕೆ, ಜಾಸ್ತಿ ಏನಾದರೂ ನೀವು ಜಂಕ್ ಫುಡ್ ಜಾಸ್ತಿ ತಗೊಳ್ಳೋಕ್ಕೆ ಏನಾದರೂ ಅಭ್ಯಾಸ ಮಾಡಿಕೊಂಡ್ರು, ತೂಕ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ತೂಕ ಜಾಸ್ತಿ ಆಗೋದಕ್ಕೆ ಮತ್ತೆ ನೀವು ಮಾಡಬೇಕಾಗಿದ್ದು, ಇದು ಜಸ್ಟ್ 9ನೇ ತಾರೀಕು ಮೇ ತಿಂಗಳವರೆಗೆ ಮಾತ್ರ ಅಂತ ಹೇಳ್ತೀನಿ. ನೀವು ಅಂದ್ಕೊಂಡಿರೋ ಕೆಲಸಗಳು, ಮಾಡಬೇಕಾಗಿರುವಂತಹ ಕೆಲಸಗಳಲ್ಲಿ ಸ್ವಲ್ಪ ತಡ ಆಗ್ಬೋದು, ಆದ್ರೂ ಕಂಪ್ಲೀಟ್ ಮಾಡ್ತೀರಾ. ಇನ್ನು ಏಪ್ರಿಲ್ 16ವರೆಗೂ ಶನಿ ಬಂದು ದಶಮ ಸ್ಥಾನದಲ್ಲಿರ್ತಾರೆ. ಸ್ವಲ್ಪ ತೊಂದರೆ ನೀವು ಮಾಡುವಂತಹ ವೃತ್ತಿ, ಉದ್ಯೋಗ, ವ್ಯಾಪಾರಗಳಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುವುದಕ್ಕೆ ಚಾನ್ಸ್ ಇದ್ದರೂ, ಅವಕಾಶವಿದ್ದರೂ, ಇಲ್ಲಿ ರಾಹು ಲಾಭದಾಯಕನಾಗಿ ಬಂದು ನಿಮಗೆ ಹೆಲ್ಪ್ ಮಾಡ್ತಾನೆ, ಸಪೋರ್ಟ್ ಮಾಡ್ತಾನೆ. ಈ ಥರ ಯಾವುದೇ ಥರ ಅಂತೆ ರಾಹು ಬಂದು ಇಲ್ಲಿ ಲಾಭದಾಯಕ ಸ್ಥಾನದಲ್ಲಿ ಕೂತ್ಕೊಂಡು ನಿಮಗೆ ಎಲ್ಲವನ್ನು ಅನುಕೂಲ ಮಾಡ್ತಾ ಇದ್ದಾನೆ. ನೋಡಿ, ಏಪ್ರಿಲ್ 9ನೇ ತಾರೀಕುವರೆಗೂ ನೀವು ಏನೇ ಕೆಲಸ ಮಾಡ್ಬೇಕು ಅಂದ್ಕೊಂಡ್ರು ಧೈರ್ಯ ಇರಬೇಕು, ಮಾಡಬೇಕು ಅನ್ನೋ ಒಂದು ಛಲ ಇರಬೇಕು. ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ, ವಿಜಯ ಆಗುತ್ತೆ ಈ ವರ್ಷ. ಬಟ್ ಏನಂದ್ರೆ ಸ್ವಲ್ಪ ಧೈರ್ಯ ತಗೋಬೇಕು. ಇನ್ನು ಮೇ 9ರಿಂದ ಸೆಪ್ಟೆಂಬರ್ 28ರವರೆಗಿರುವಂತಹ ಕಾಲ ಅದ್ಭುತವಾದ ಕಾಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಒಂದು ಸಮಯ ಏನಿದೆಯೋ ಮೇ 9ರಿಂದ ಸೆಪ್ಟೆಂಬರ್ 28ರವರೆಗೆ ಯಾವುದಾಗಲ್ಲ ಹೇಳಿ, ನಿಮ್ಮ ಕೈಲಿ ಎಲ್ಲಾನು ನೀವು ಸಕ್ಸಸ್ ಮಾಡಲಿಕ್ಕೆ, ನೀವು ಕೈ ಹಾಕಿರೋ ಕಡೆಯೆಲ್ಲ ವಿಜಯ ಅನ್ನೋದು ನಿಮಗೆ ಸಿಗಲಿಕ್ಕೆ ಆಗುತ್ತೆ. ಯಾಕಂದರೆ ಗುರು ಬಂದು ದ್ವಿತೀಯ ಸ್ಥಾನದಲ್ಲಿ ಬಂದು ನಿಮಗೆ ಅತ್ಯಂತ ಧನಲಾಭ, ಅತ್ಯಂತ ವಸ್ತ್ರಲಾಭ, ಆಭರಣ ಲಾಭ, ವಾಹನ ಯೋಗ, 1, 2 ಎಲ್ಲ ಕೊಡ್ತಾ ಇದ್ದಾರೆ. ಇನ್ನು ಧನ ಪ್ರವಾಹನೇ ಸುರಿ ಬರಿತಾ ಇದೆಯೇನೋ ಅಂತ ಹೇಳ್ಬೋದು. ನಾವು ಮನೆಯಲ್ಲಿ ಇರ್ತೀವಲ್ಲ, ನಾವು ಹೌಸ್ ವೈಫ್ಸ್ ಅಲ್ವಾ, ನಮ್ಗೆ ಹೆಂಗೆ ಧನ ಪ್ರವಾಹ ಅಂದರೆ, ಈ ಪ್ರಭಾವದಿಂದ ನಿಮ್ಮ ಮನೆಯಲ್ಲಿರುವಂತಹ ನಿಮಗಿರುವ ಈ ಶುಭದಶೆಯಿಂದ ನಿಮ್ಮ ಪತ್ನಿಯಾಗಿರಲಿ, ನಿಮ್ಮ ಮಕ್ಕಳಾಗಿರಲಿ, ಅವರ ಮುಖಾಂತರನೂ ನೀವು ಈ ಥರ ವಿಜಯವನ್ನು, ಧನ ಪ್ರವಾಹವನ್ನು ಕಾಣಬಹುದು. ನೀವು ಇನ್ನು ವ್ಯಾಪಾರ ಮಾಡೋರಾದರೆ, ಕುಕ್ಕಿಂಗ್ ಬಿಸ್ನೆಸ್ ಮಾಡಿಬಿಟ್ಟು ಕುಕ್ಕಿಂಗ್ ರಿಲೇಟೆಡ್ ಮತ್ತು ಚಾನಲ್ಸ್ ಇಟ್ಕೊಂಡು ಕುಕ್ಕಿಂಗ್ ರಿಲೇಟೆಡ್ ಬಿಸ್ನೆಸ್ಸಲ್ಲಿರೋರಾದರೆ, ಕ್ಯಾಟ್ರಿಂಗ್ ಬಿಸ್ನೆಸ್ ಅವರಾದರೆ, ಮತ್ತು
ಈ ಫ್ಯಾನ್ಸಿ ಸ್ಟೋರ್ಸ್ ನಡೆಸುವಂತಹ ಅವರಾದರೆ, ಈ ವಿದ್ಯಾಸಂಸ್ಥೆಗಳನ್ನು ನಿಭಾಯಿಸುವಂತಹ ಸ್ತ್ರೀಯರಾದರೆ, ಮತ್ತು ಬೊಟಿಕ್ಸ್ ಇಟ್ಕೊಂಡಿರ್ತೀರ, ಬೊಟಿಕ್ಸ್ನಲ್ಲಿ ನೀವು ಅತ್ಯದ್ಭುತ ವಿಜಯವನ್ನು, ಅದ್ಭುತವಾದ ಲಾಭವನ್ನು, ಧನಾಗಮನವನ್ನು ನೀವು ಈ ವರ್ಷ ನೋಡ್ಬೋದು. ಆಭರಣಗಳ ಬಿಸ್ನೆಸ್ ಮಾಡುವಂಥವರು, ಮತ್ತು ಈ ಪೂಜಾ ಸ್ಟೋರ್ಸ್ ಇಟ್ಕೊಂಡಿರ್ತಾರಲ್ವಾ, ಈ ಗ್ರಂಥಿಗೆ ಅಂಗಡಿ ಅಂಥವ್ರಿಗೆ, ಮತ್ತು ಈ ಕೆಲಸ ಅಂತಲ್ಲ, ಯಾವ ಕೆಲಸ ಮಾಡಿದ್ರು ನಿಮಗೆ ಅದ್ಭುತವಾದ ಫಲಿತಗಳು ಕೊಡ್ತಾ ಇದೆ ಈ ವರ್ಷದಲ್ಲಿ. ಇನ್ನು ಈ ವರ್ಷದಲ್ಲಿ ದೈವ ಕ್ಷೇತ್ರ ಸಂದರ್ಶನಗಳು ಮಾಡ್ಕೊಳ್ತೀರಾ ನೀವು. ಪುಣ್ಯ ಯಾವ ತುಂಬ ದಿನದಿಂದ ಹರಕೆ ಕಟ್ಕೊಂಡು ಹೋಗ್ಬೇಕು ಅಂದ್ಕೊಂಡಿರ್ತೀರ. ಆದರೆ ಈ ವರ್ಷ ನಿಮಗೆ ಆ ಅನುಕೂಲ ಮಾಡಿಕೊಡುತ್ತೆ. ನಿಮ್ಮ ಗ್ರಹಾನುಕೂಲತೆ ಬಂದು, ನಿಮ್ಮ ಗ್ರಹ ಬಂದು ಆ ಥರ ಅನುಕೂಲ ಮಾಡಿಕೊಡುತ್ತೆ. ಶುಭ ಪರಿಣಾಮಗಳು ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ಪುಣ್ಯಕ್ಷೇತ್ರ ಸಂದರ್ಶನ ಇದೆ. ದೊಡ್ಡವರ ಆಶೀರ್ವಾದ, ಮೇಯ್ನಾಗಿ ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿದೆ. ಅದಕ್ಕಾಗಿ ನೀವು ಏನು ಮಾಡಿದ್ರು, ಯಾವುದಕ್ಕೆ ಕೈ ಹಾಕಿದ್ರು ಒಳ್ಳೆಯ ಶುಭ ಫಲಿತಗಳನ್ನು ನೀವು ಕಾಣಬಹುದು. ಇನ್ನು ನೋಡಿದ್ರೆ ಸೆಪ್ಟೆಂಬರ್ 28ರಿಂದ ನವೆಂಬರ್ 11 ಈ 45 ದಿನ ಏನಿದೆಯೋ ಸ್ವಲ್ಪ ಅಡಚಣೆಗಳಿಗೂ ಆಗುವಂತಹ ಸಾಧ್ಯತೆ ಇದೆ. ಇದು ಕೂಡ ನಿಮ್ಮ ಕೈಯಲ್ಲಿದೆ. ಯಾವ ಥರ ನೀವು ನಿಭಾಯಿಸ್ತೀರ, ಯಾವ ಥರ ನೀವು ಹುಷಾರಾಗಿರ್ತೀರ, ಯಾವ ಥರ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ. ನೋಡಿ, ನಿಮಗೆ ಈ 45 ದಿನಗಳ ವ್ಯವಧಿಯಲ್ಲಿ ಯಾರಾದರೂ ಒಬ್ಬರು ಮುಖ್ಯಸ್ಥ, ಒಬ್ಬ ಗಣ್ಯ ಅಂತ ಪರಿಚಯ ಆಗ್ತಾರೆ. ಇಲ್ಲ ನೀವು ಪರಿಚಯ ಮಾಡ್ಕೊತೀರಾ. ಅವ್ರ ಕಡೆಯಿಂದ ಸ್ವಲ್ಪ ಮೋಸ ಹೋಗುವ ಸಾಧ್ಯತೆ ಇದೆ. ಅದಕ್ಕಾಗಿ ನೀವು ಬ್ಲೈಂಡ್ ಆಗಿ ಯಾರನ್ನ ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಜವಾಬ್ದಾರಿಯನ್ನ ನೀವೇ ನಿಭಾಯಿಸಿ. ದಾಂಪತ್ಯ ಸಂಬಂಧಗಳ ಸಣ್ಣ ಪುಟ್ಟ ನಡೀತಾ ಇರುತ್ತೆ. ಅದನ್ನು ಕೂಡ ಈ ಗ್ರಹಗಳ ಶುಭ ಅನುಕೂಲತೆಯಿಂದ ಸಣ್ಣಗೆ ಉರಿಯೋಕೆ ಮುಂಚೆನೆ ಅದು ತಣ್ಣಗಾಗ್ಬಿಡುತ್ತೆ. ಅದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಈ ವರ್ಷದಲ್ಲಿ. ಮತ್ತೆ ನೀವು ಮಾಡ್ತಾ ಇರುವಂತಹ ನಿರ್ಧಾರಗಳು, ಅದೇ ನಾನು ಇದನ್ನು ಮುಂಚೆ ಹೇಳದ್ನಲ್ವಾ, ಯಾವುದಾದ್ರೂ ಮುಖ್ಯವಾದ ನಿರ್ಧಾರ ತಗೊಳ್ಳೋಕೆ ಮುಂಚೆ 1-2 ಸಾರಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಈ 45 ದಿನಗಳಲ್ಲಿ ಅಂತ ಹೇಳ್ತಾ ಇದ್ದೇನೆ. ಮತ್ತು ನವೆಂಬರ್ 12ರಿಂದ ಡಿಸೆಂಬರ್ 28ವರೆಗೆ, ಅಂದರೆ ಆಲ್ಮೋಸ್ಟ್ 2025 ಕೊನೆಯವರೆಗೂ ಮತ್ತೆ ನಿಮಗೆ ಒಳ್ಳೆ ಕಾಲ ಸ್ಟಾರ್ಟ್ ಆಗುತ್ತೆ. ಮೇ 1ರಿಂದ ಸೆಪ್ಟೆಂಬರ್ 28ರವರೆಗೆ ಯಾವ ಥರ ಇರುತ್ತೋ ಅದೇ ಥರನೇ ಅಗೈನ್ ನಿಮಗೆ ಅದೃಷ್ಟ ದಿನಗಳು ಅನ್ನೋ ಸ್ಟಾರ್ಟ್ ಆಗುತ್ತೆ. ಗುರುಗ್ರಹ ಬಂದು ಮುಖ್ಯವಾಗಿ ಗುರು ಅನುಕೂಲವಾಗಿ ಲಾಭದಾಯಕ ಸ್ಥಾನದಲ್ಲಿದ್ದು ನಿಮಗೆಲ್ಲಾನು ಶುಭನೇ ಕೊಡ್ತಾನೆ. ಇನ್ನು ಶನಿನೂ ಲಾಭಸ್ಥಾನಕ್ಕೆ ಬರ್ತಾನೆ. ಮೇ 16ರ ನಂತರ ಶನಿನೂ ಲಾಭಸ್ಥಾನಕ್ಕೆ ಬರ್ತಾನೆ. ಗುರು ಅನುಕೂಲ ಇದೆ ನೋಡಿ ಯಾರಿಗಿದೆ ಈ ಯೋಗ. ಯಾರಾದರೂ ಸರ್ಕಾರಿ ಉದ್ಯೋಗಗಳಲ್ಲಿ, ಸ್ಟೇಟ್ ಇಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿ ಉದ್ಯೋಗ ಮಾಡ್ತಾ ಇರುವಂತಹ ಸ್ತ್ರೀಯರು, ಮಹಿಳೆಯರು ಯಾರಿರ್ತಾರೋ ಅವರಿಗೆ ಅತ್ಯಂತ ಪ್ರಭಾವಿಯುತ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಹುದ್ದೆಗೆ ನೀವು ನೇಮಕ ಆಗ್ತೀರಾ. ಅಂದರೆ ನಿಮ್ಮ ಹುದ್ದೆಗಳು, ನೀವು ಕೈಲಿರುವಂತಹ ಯಾವುದಾದ್ರೂ ಹುದ್ದೆ ಇರುತ್ತಲ್ವ, ಅದು ನಿಮ್ಮ ಜವಾಬ್ದಾರಿಗೆ ಮೀರದ್ದು. ಆದ್ರೂ ನಿಮ್ಮನ್ನು ನಂಬಿ ನಿಮ್ಮನ್ನು ಹುಡ್ಕೊತಾ ಬರುತ್ತೆ. ಅದರನ್ನು ನೀವು ಧೈರ್ಯದಿಂದ, ಚಾಣಾಕ್ಷತನದಿಂದ ನೀವು ಅದನ್ನು ನಿಭಾಯಿಸಿ ಸಕ್ಸಸ್ ಮಾಡ್ಕೊಳ್ತೀರಾ. ಮತ್ತು ಯಾರಾದರೂ ನಮ್ಮ ಸ್ತ್ರೀಯರು, ಮಹಿಳೆಯರು ಎಂಪ್ಲಾಯ್ಮೆಂಟಲ್ಲಿ ಅನ್ಎಂಪ್ಲಾಯ್ಡ್ ಆಗಿ ಉದ್ಯೋಗಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ತಾ ಇದ್ದರೆ, ಎಗೈನ್ ನಿಮಗೆ ಸಿಗುವಂತಹ ಹುದ್ದೆ ತುಂಬ ಉನ್ನತ ಪ್ರಮಾಣಯುತ ಮತ್ತು ಜವಾಬ್ದಾರಿಯುತ ಉದ್ಯೋಗವನ್ನು ನೀವು ಪಡ್ಕೊಳ್ತೀರ ಈ ವರ್ಷದಲ್ಲಿ. ಇನ್ನು ಈ ರಾಜಕೀಯ ರಂಗದಲ್ಲಿ ಇರುವಂತಹ ಸ್ತ್ರೀಯರು ಮತ್ತು ಮಹಿಳಾ ಮಣಿಯರಿಗೆ ಈ ವರ್ಷ ಉತ್ತಮವಾದ ಅಧಿಕಾರ ಮತ್ತು ಉತ್ತಮವಾದ ಹುದ್ದೆಯನ್ನು ಅಲಂಕರಿಸುವ ಪ್ರಾಪ್ತಿ ಇದೆ. ಮತ್ತು ಈ ಅಧಿಕಾರದಲ್ಲಿ ನೀವು ಜನರಿಗೆ ಹತ್ತಿರ ಆಗ್ತೀರಾ, ಜನರ ಪ್ರೀತಿ ಅಭಿಮಾನವನ್ನು ನೀವು ಪಡಿತೀರಾ. ಅಂತಹ ರಾಜಕೀಯ ಹುದ್ದೆ ನಿಮ್ಮದಾಗಲಿದೆ. ಇನ್ನು ಸಿನಿಮಾ ಆರ್ಟಿಸ್ಟ್ಗಳಾಗಿರ್ಬೋದು, ಸೀರಿಯಲ್ ಆರ್ಟಿಸ್ಟ್ಗಳಾಗಿರ್ಬೋದು, ಯೂಟ್ಯೂಬರ್ಸು ಎಲ್ಲದು ಹೊಸ ಪ್ರಾಜೆಕ್ಟ್ಗಳು ಬರುತ್ತೆ, ಹೊಸ ಅಗ್ರಿಮೆಂಟ್ಗಳು ಮಾಡ್ಕೊಳ್ತೀರಾ, ಹೊಸ ತರಹದ ಆದಾಯ ಬರುತ್ತೆ. ಇನ್ನೂ ತುಂಬ ಜಾಸ್ತಿ ಆದಾಯ ನಿಮಗೆ ಕೈಗೆ ಸಿಗುತ್ತೆ. ಆ ಥರ ನಿಮಗೆ ಅದ್ಭುತವಾದ ಯೋಗ ಈ ಕಲಾರಂಗದ ಸ್ತ್ರೀಯರಿಗಂತಲೂ ಹೇಳ್ಬೋದು. ಇನ್ನು ಮದುವೆಗೋಸ್ಕರ ವೇಟ್ ಮಾಡ್ತಾ ಇರೋರಿಗೆ
ಯಾರಿಗಿನ್ನೂ ಮದುವೆ ಆಗಲಿಲ್ಲ, ನಿಶ್ಚಯ ಆಗಲಿಲ್ಲ, ಮದುವೆಗೋಸ್ಕರ ವೆಯ್ಟ್ ಮಾಡ್ತಾ ಇರೋಂತಹ ಸ್ತ್ರೀಯರಿಗೆ, ಮಹಿಳೆಯರಿಗೆ ಮೇ 9ರವರೆಗೂ ಚೆನ್ನಾಗಿದೆ. ಈ ಮೇ 9ರ ಒಳಗಡೆ ನೀವು ನಿಶ್ಚಯ ಆಗುತ್ತೆ, ಮದುವೆನೂ ಆಗುತ್ತೆ. ಇಲ್ಲ ಆಗಲಿಲ್ಲ, ಯಾವುದೋ ಕಾರಣದಿಂದ ಆಗಲಿಲ್ಲ ಅಂದ್ರೂ ಸೆಪ್ಟೆಂಬರ್ 28ರಿಂದ ನವೆಂಬರ್ 11ರ ಮಧ್ಯೆ ಖಂಡಿತವಾಗಿ ನಿಮಗೆ ಮದುವೆ ವಿವಾಹ ಯೋಗ, ಕಂಕಣ ಭಾಗ್ಯ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಮತ್ತು ಸಂತಾನ ಇರೋವರೆಗೂ ಅಷ್ಟೇ ಮೇ 9ರವರೆಗೆ, ಇಲ್ಲ ಅಂದರೆ ಸೆಪ್ಟೆಂಬರ್ 28ರಿಂದ ನವೆಂಬರ್ 11ರೊಳಗೆ ನಿಮಗೆ ಒಳ್ಳೆ ಉತ್ತಮ ಸಂತಾನ ಯೋಗ ಅನ್ನುವುದು ಈ ವರ್ಷದಲ್ಲಿ ನೀವು ಕಾಣಬಹುದು. ಇನ್ನು ಈ ಕೃಷಿ ರಂಗದಲ್ಲಿ ಬೇಸಾಯ ಮಾಡುವಂತಹ ಮಹಿಳೆಯರಿಗೆ ಮೇ ತಿಂಗಳು ಆದಮೇಲೆ ನೀವು ಬೆಳೆಸುವಂತಹ ಬೆಳೆ ಕೃಷಿಯಲ್ಲಿ ಅತ್ಯಧಿಕ ಬೆಳೆ ಫಲ ಸಿಗುತ್ತೆ. ಒಳ್ಳೆ ರೇಟ್ಗೆ ನಿಮ್ಮ ಬೆಳೆನ ಮಾರ್ಕೊಳ್ತೀರಾ, ಒಳ್ಳೆ ದುಡ್ಡನ್ನ ಮಾಡ್ತೀರಾ ಮಹಿಳಾ ರೈತರು. ನೀವು ಹಸು ಏನಾದರೂ ಕಟ್ಕೊಂಡಿದ್ರೆ ಒಳ್ಳೆ ಆದಾಯ ನಿಮಗೆ ಈ ಹಸುಗಳಿಂದ ನಿಮಗೆ ಸಿಗುವಂತಹ ಯೋಗ ಈ ವರ್ಷ ನಿಮಗೆ ಕಾದಿದೆ. ಇನ್ನು ಏಪ್ರಿಲ್ 1ರಿಂದ ಜೂನ್ 3ರವರೆಗೆ ಇದನ್ನು ಅದ್ಭುತವಾದ ಕಾಲ. ನೀವು ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಈ ಸಮೂಹದಲ್ಲಿ, ನಮ್ಮ ಸಮಾಜದಲ್ಲಿ ಆಗಿರಲಿ, ಹೊರಗಡೆ ಆಗಿರಲಿ, ನಿಮ್ಮ ಹೆಸರು, ಕೀರ್ತಿ, ಗೌರವ ಅನ್ನೋದು ದುಪ್ಪಟ್ಟಾಗುತ್ತೆ. ಜಾಸ್ತಿ ಜನ ನಿಮ್ಮನ್ನು ಪ್ರಶಂಸಿಸ್ತಾರೆ, ಹೊಗಳ್ತಾರೆ. ಆ ಥರ ಯೋಗ ನಿಮಗೆ ಕೂಡಿ ಬರ್ತಾ ಇದೆ. ನಿಮ್ಮ ಶತ್ರುಗಳು ಅಂತ ಯಾರು ನೀವು ಭಾವಿಸುತ್ತೀರೋ, ಇಲ್ಲ ನಿಮಗೆ ಕೇಡು ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಜನ ಅಂಥವರ ನಾಶ ಆಗಲಿಕ್ಕೆ, ಅವ್ರ ಮೇಲೆ ವಿಜಯವನ್ನು ಸಾಧಿಸಲಿಕ್ಕೆ ಈ ಪೀರಿಯಡ್ ಅನ್ನೋದು ತುಂಬ ಒಳ್ಳೆ ಅನುಕೂಲವಾಗಿರುತ್ತೆ. ನೀವು ಇನ್ ಕೇಸ್ ಏನಾದರೂ ಕೋರ್ಟು ಕೇಸು ವ್ಯವಹಾರಗಳಲ್ಲಿ ಏನಾದರೂ ಸಿಲ್ಕೊಂಡಿದ್ರೆ ಅದರಲ್ಲಿ ಅಂತಿಮ ತೀರ್ಪು, ಕೊನೆಯದಾಗಿ ಬರುವಂತಹ ತೀರ್ಪು ನಿಮ್ಮದಾಗಿರುತ್ತೆ. ಅದರಲ್ಲಿನೂ ನೀವೇ ವಿಜಯ ಸಾಧಿಸ್ತೀರ. ಇನ್ನು 16 ಮೇ ಆದಮೇಲೆ ಈ ವಿದ್ಯಾರ್ಥಿನಿಯರಿಗೆ ಒಳ್ಳೆ ಕಾಲ. ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಅಕಾಡೆಮಿಕ್ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಸಾಧಿಸಿ ಒಳ್ಳೆಯ ವಿಶ್ವವಿದ್ಯಾಲಯದಲ್ಲಿ ಸೀಟನ್ನು ತಗೊಳ್ಳಲು ಅವ್ರಿಗೂ ತುಂಬ ಒಳ್ಳೆಯ ಅನುಕೂಲವಾದ ಕಾಲ ನಡೀತಾ ಇದೆ. ಸೆಪ್ಟೆಂಬರ್ 11ರಿಂದ ಉದ್ಯೋಗಸ್ಥರಿಗೆ ಪ್ರಮೋಷನ್ಗಳು, ಅವ್ರಿಗೆ ಬೇಕಾಗಿರುವಂತಹ ಸ್ಥಳಗಳಿಗೆ ವರ್ಗಾವಣೆಗಳು ಆಗುವಂತಹ ಸಾಧ್ಯತೆ. ಮತ್ತು ಮಾರ್ಚ್ 13ರಿಂದ ಏಪ್ರಿಲ್ 13ರವರೆಗೆ ನಿರುದ್ಯೋಗ ಯಾರಿರ್ತಾರೋ, ಈ ಉದ್ಯೋಗಕ್ಕೋಸ್ಕರ ಯಾರಿರ್ತಾರೋ ಅಂಥವ್ರಿಗೆ ಉತ್ತಮವಾದ ಉದ್ಯೋಗವಂತೂ ಸಿಗೋದಂತಹ ಯೋಗ ಈ ವರ್ಷ ನಿಮ್ಮದು ಆಗ್ತಾ ಇದೆ. ಆದ್ದರಿಂದ ಒಟ್ಟಾಗಿ ನೋಡಿಕೊಂಡರೆ ಈ ಮಹಿಳೆಯರಿಗೆ, ಸ್ತ್ರೀಯರಿಗೆ ಈ ವರ್ಷ ಅತ್ಯಂತ ಶುಭವಾದ ಲಕ್ಕಿ ಡೇಸ್ ಅಂತಲೇ ಹೇಳ್ಬೋದು. ಒಂದು ವರ ರೂಪದಲ್ಲಿ ಸಿಕ್ಕಿರುವಂತಹ ವರ್ಷ. ನಿಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು, ನಿಮ್ಮಲ್ಲಿರುವಂತಹ ಒಂದು ಸ್ಕಿಲ್ಸನ್ನು ಹೊರಗಡೆ ತೆಗೆಯಲು, ಅದು ವ್ಯಾಪಾರಕ್ಕೆ ಪಟ್ಟಿರುವಂಥದ್ದಾಗಬಹುದು, ಇಲ್ಲ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಿರುವಂಥದ್ದು. ಈ ವರ್ಷದಲ್ಲಿ ನೀವು ಏನು ಅಂದ್ಕೊಂಡಿದ್ದೀರೋ, ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರೋ, ಸ್ವಾವಲಂಬದಿಂದ, ಆತ್ಮಾಭಿಮಾನದಿಂದ ನೀವು ಒಂದು ವ್ಯಾಪಾರ ಮಾಡಬೇಕು ಅಂದ್ಕೊಂಡ್ರು ಈ ವರ್ಷ ನಿಮಗೆ ಒಳ್ಳೆಯದಾಗುತ್ತೆ. ಒಳ್ಳೆಯ ಕಾಲ ಮೂಡಿ ಬರುತ್ತೆ, ಒಳ್ಳೆ ಅದ್ಭುತವಾದ ಆದಾಯ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರದ ವಿಷಯದ ಜೊತೆಗೆ ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.